ಸೊ ಇವಾಗ ಟಾಟಾ ಇಂಡಿಗಾ ಪ್ರೈಸ್ ಏನಾಗುತ್ತೆ ಸರ್? ಸರ್ 1,60,000 ಆಗುತ್ತೆ ಸರ್. ಪರ್ ಕೆಜಿಗೆ ನಿಮ್ಗೆ ಬಂದು 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ, ಇದು ಬಂದು 4,70,000 ಆಗುತ್ತೆ. ಓಕೆ, ಪ್ರೈಸ್ ಬಂದು 6,20,000 ಹೇಳ್ತವ್ರೆ. ಮುಂದೆ ಬಂದರೆ ಹೆಚ್ಚು ಕಮ್ಮಿ ಮಾಡೋಣ. ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್ 5,80,000 ಹೇಳ್ತಾ ಇದ್ದೀವಿ ಸರ್. ಯಾರಾದರೂ ಈ ಗಾಡಿ ಟಾಟಾ ಯೋಧೋ ನೋಡೋರಿಗೆ ಪ್ರೈಸ್ ಏನಾಗುತ್ತೆ ಸರ್? ಸರ್ 5,90,000 ಹೇಳ್ತವ್ರೆ. ಸರ್ ಪ್ರೈಸು 3,60,000 ಹೇಳ್ತವ್ರೆ ಸರ್. ಗಾಡಿ ಎಲ್ಲ ಸೂಪರ್ ಕಂಡೀಷನ್ ಅಲ್ಲಿ ಇದೆ ಸರ್. 16,500,000 ಲಕ್ಷ ಹೇಳ್ತವ್ರೆ. ಮುಂದೆ ಬಂದ್ರೆ ಕಮ್ಮಿ ಮಾಡ್ಕೊಡೋಣ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೆ ಅಂದರೆ ನಿಮಗೆ ಕಾರ್ ಎಕ್ಸ್ಪೋರ್ಟ್ಗೆ. ಸೊ ಯಾರಾದರೂ ಒಂದು ಒಳ್ಳೆ ಗೂಡ್ಸ್ ವೆಹಿಕಲ್ಗಳು, ಸೊ ಅದು ಕಮ್ಮಿ ಬಜೆಟಲ್ಲಿ ಹುಡುಕೋರಿಗೆ ಆರಾಮಾಗಿ ಬರ್ಬೋದು ನೀವು ಕಾರ್ ಎಕ್ಸ್ಪೋರ್ಟ್ಗೆ. ಸೊ ನಮ್ಮ ಜೊತೆ ರೋಷನ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ನೀವು ಸರ್? ಸರ್ ಆರಾಮಾಗಿದ್ದೀನಿ. ಸೊ ಸರ್ ಇವತ್ತು ಗೂಡ್ಸ್ ವೆಹಿಕಲ್ ಎಲ್ಲ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಬಜೆಟ್ ಬಂದು ನಿಮಗೆ 4,500,000 ಲಕ್ಷದಿಂದ ಸ್ಟಾರ್ಟ್ ಆಗಿ ಓಕೆ ನಿಮಗೆ 16 ಲಕ್ಷದವರೆಗೂ ಇದೆ ಸರ್. ಓಕೆ, 4,00,000 ಲಕ್ಷದಿಂದ ಶುರುವಾಗಿ ನಿಮಗೆ ಅಪ್ ಟು 14 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ ವೆಹಿಕಲ್. ಸೊ ಯಾವ ಥರ ಗಾಡಿಗಳು ಸಿಗ್ಬೋದು ಸರ್ ಗೂಡ್ಸ್ ವೆಹಿಕಲ್ ಅಲ್ಲಿ? ಅಶೋಕ್ ಲೈಲ್ಯಾಂಡ್ ದೋಸ್ತ್ ಇದೆ, ಬುಲೆರೋ ಇದೆ, ಇಂಟ್ರಾ V30 ಇದೆ, ಟಾಟಾ ಯೋಧಾ ಇದೆ. ಓಕೆ, ಅದು ಬಿಟ್ರೆ ಟಾಟಾ ಎಸ್ ಬರೋದಿದೆ. ನಮ್ಮ ಹತ್ರ ಒಂದೇ ಒಂದು ಕಾರ್ ಇದೆ, ಹುಂಡೈ ಎಕ್ಸೆಂಟ್ ಎಲ್ಲೋ ಬೋರ್ಡು. ಓಕೆ, ಸೊ ಇವಾಗೆಲ್ಲ ವೆಹಿಕಲ್ಸ್ ಇದೆ ಸರ್. ಇವಾಗ ಇದು ಬಿಟ್ಟು ಕೆಲವೊಂದು ವೆಹಿಕಲ್ಸ್ ಇರಲ್ಲ, ಅಂದ್ರೆ ಇವಾಗ ಈ ಸ್ಟಾಕ್ ಅಲ್ಲಿ ಇರಲ್ಲ. ಸೊ ಅವ್ರು ಬೇಕು ಅಂತಾರೆ, ಸೊ ಅದನ್ನು ಕೂಡ ಅರೇಂಜ್ ಮಾಡ್ಕೊಡ್ತೀರಾ ಹೆಂಗೆ ಸರ್? ಅರೇಂಜ್ ಮಾಡ್ಕೊಡ್ತೀವಿ. ಓಕೆ, ಸೊ ಸರ್ ಆಮೇಲೆ ಇವಾಗ ಇಷ್ಟೊಂದು ವೆಹಿಕಲ್ಸ್ ಇದೆ ಸರ್, ಬಟ್ ಎಲ್ಲ ಮೇನ್ ಏನಂದ್ರೆ ಎಲ್ಲೋ ಬೋರ್ಡ್ ಗಾಡಿಗಳೆಲ್ಲ ನೋಡೋರಿಗೆ ಅಥವಾ ಗೂಡ್ಸ್ ವೆಹಿಕಲ್ ನೋಡೋರಿಗೆ ಲೋನ್ ಕೇಳ್ತಾರೆ ಸರ್. ಲೋನ್ ಹೆಂಗೆ ಸರ್? ಸರ್ ಲೋನ್ ಮಾಡಿಸ್ಕೊಡೋಣ ಸರ್. ಅಪ್ ಟು 60 to 70% ವರೆಗೂ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಸೊ ಯಾವ ಇಯರ್ ಮಾಡೆಲ್ ಮೇಲೆ ಅಥವಾ ಹೆಂಗೆ ಸರ್? ಸರ್ ಮಾಡ್ಲ್ ಮೇಲೆ ಲೋನ್ ಮಾಡೋದು. ಓಕೆ, ಇನ್ನೊಂದು ಮಂದಿ ಅವರ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ, ಸೊ ಅದು ಹೆಂಗೆ ಸರ್? ಬೇರೆ ಬೆಂಗಳೂರಿಗೆ ಮಾತ್ರ ಅಥವಾ ಥ್ರೂಔಟ್ ಕರ್ನಾಟಕನ ಸರ್? ಸರ್ ಬೆಂಗಳೂರು ಮಾಡ್ತೀವಿ, ಥ್ರೂಔಟ್ ಕರ್ನಾಟಕ ಮಾಡ್ತೀವಿ. ಆದ್ರೆ ಏನಂದ್ರೆ ನಾವು ಲೋನ್ ಮಾಡೋರ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಅಲ್ಲಿ ಅಕ್ಕಪಕ್ಕ ಬ್ರಾಂಚ್ ನಂಬರ್ ಆಗಿರ್ಬೋದು, ಲೋನ್ ಏನೇನ್ ಬೇಕೋ ಅದೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಹಂಗಂದ್ರೆ ಲೈಕ್ ನೀವ್ ಏನ್ ಮಾಡ್ತೀರಾ, ಅವ್ರಿಗೆ ಅಲ್ಲಿ ಕಂಪ್ಲೀಟ್ಲಿ ಅವ್ರಿಗೆ ನಂಬರ್ ಕೊಟ್ಟು ನೀವು ಪ್ರೋಸೆಸ್ ಮಾಡಿಸ್ಕೊಂಡು ವೆಹಿಕಲ್ ಇನ್ಸ್ಪೆಕ್ಷನ್ ಎಲ್ಲ ಇಲ್ಲೇ ಆಗಿ ಮಾಡಿಸ್ಕೊಡ್ತೀವಿ. ಓಕೆ, ನೋಡಿ ಈ ತರ ನಿಮಗೆ ಫೆಸಿಲಿಟೀಸ್ ಕೂಡ ಮಾಡ್ಕೊಡ್ತಾರೆ ನಿಮಗೆ ಕಾರ್ ಎಕ್ಸ್ಪರ್ಟ್ ಅಲ್ಲಿ. ಸೊ ಸರ್ ಆಮೇಲೆ ಕೆಲವು ವ್ಯೂವರ್ಸ್ ಗೆ ಕನ್ಫ್ಯೂಸ್ ಆಗುತ್ತೆ ಸರ್ ಲೊಕೇಶನ್ ಎಲ್ಲ. ಸೊ ನೀವು ಒಂದ್ಸತಿ ಲೊಕೇಶನ್ ಹೇಳ್ಸ್ಕೊಟ್ಬಿಡಿ ಸರ್. ಇದು ಲೊಕೇಶನ್ ಇರೋದು ಕೆಂಗೇರಿ ಉಪನಗರ, ವಿಶ್ವೇಶ್ವರ ಲೇಔಟ್ ಬಿ ಬ್ಲಾಕ್ ಅಲ್ಲಿ 100 feet ರೋಡ್ ಅಲ್ಲೇ ನಿಯರ್ ಪಬ್ ಹೌಸ್ ಹತ್ರ ನಮ್ಮ ಆಫೀಸ್ ಇದೆ ಸರ್. ಓಕೆ, ಸೊ ಇನ್ನೂ ಕನ್ಫ್ಯೂಸ್ ಆದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಸೊ ಇವಾಗೆಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಹೌದು ಸರ್, ನೋಡ್ಬೋದು. ಓಕೆ, ಸೊ ಹಾಗೆ ನಮ್ಮ ಚಾನಲ್ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಇನ್ನು ಮುಂದೆ ಒಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ LS ಇದೆ, ಡೀಟೇಲ್ಸ್ ಸರ್? ಸರ್ ಇದು ಬಂದು 2019 ಮಾಡಲ್ ವೆಹಿಕಲ್. ಓಕೆ, ಡಬಲ್ ಟ್ಯಾಂಕ್ CNG ಬರುತ್ತೆ, ಕಂಟೈನರ್ ಬಾಡಿ ವೆಹಿಕಲ್. ಓಕೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಇಂಟೀರಿಯರ್ ತೋರಿಸ್ಕೊಟ್ಬಿಡಿ. ಓಕೆ, ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಇದಕ್ಕೆ? ನಾರ್ಮಲ್ ಆಗಿ ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಸೊ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಹೊಸದು ಹಾಕ್ಸ್ಕೊಟ್ಟಿದ್ದಾರೆ ನಿಮಗೆ. ಸೊ ಟೈರ್ಸ್ ಸರ್? ಸರ್ ಟೈರ್ಸ್ ಇದೆ ಸರ್, ಒಂದು 70% ವರೆಗೂ ಇದೆ ಟೈರ್ಸ್. ಓಕೆ, ಸೊ CNG ಅಂದ್ರೆ ಸೊ ಎಷ್ಟು ಬರ್ಬೋದು ಸರ್ ಫುಲ್ ಟ್ಯಾಂಕ್ CNG ಇದು? ಸರ್ 300 ಕಿಲೋಮೀಟರ್ ಬರುತ್ತೆ. ಓಕೆ, 16 kg CNG ಇಡ್ಸುತ್ತೆ ಸರ್ ಡಬಲ್ ಟ್ಯಾಂಕ್ ಇಂದ. ಒಂದು ಸಿಲಿಂಡರ್ ಬಂದು 8 kg CNG ಇಡ್ಸುತ್ತೆ. ಓಕೆ, ನೋಡಿ ಅಪ್ ಟು 8 kg ತನಕ ಒಂದು ಸಿಲಿಂಡರ್ ಬರುತ್ತೆ, ಟೋಟಲ್ 16. ಸೊ ಟೋಟಲ್ ಮೈಲೇಜ್ 300 ಕಿಲೋಮೀಟರ್ ಬರುತ್ತೆ ಗಾಡಿ. ಹೌದು, ಒಂದು ಪರ್ ಕೆಜಿಗೆ ನಿಮ್ಗೆ ಬಂದು 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ, ಸೊ ಅದು ಹೆಂಗ್ ಓಡಿಸ್ತೀರಾ? 20 ಕಿಲೋಮೀಟರ್ ಬರುತ್ತೆ. ಓಕೆ, ನೀವು ಅದು ಎಷ್ಟು ಲೋಡ್ ಹಾಕೊಂಡು ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸೊ ಈ ಅಶೋಕ್ ಲೈಲ್ಯಾಂಡ್ ದೋಸ್ತ್ LS ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಬಂದು 4,70,000 ಆಗುತ್ತೆ. ಓಕೆ, ಫೈನಲ್ ಅಂದ್ರೆ ಸರ್ ಕುತ್ಕೊಂಡ್ರೆ ಎಲ್ಲಿ ಗಂಟೆ ಆಗ್ಬೋದು ಸರ್? ಸರ್ ಮುಂದೆ ಬನ್ನಿ, ಗಾಡಿ ಟ್ರಯಲ್ ತಗೊಳ್ಳಿ, ಮಾತುಕತೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಹೆಚ್ಚಂತೂ ಮಾಡ್ಬಿಡಿ, ಕಮ್ಮಿ ಮಾಡ್ಕೊಡಿ ಸಾಕು. ಖಂಡಿತವಾಗ್ಲೂ ಮಾಡ್ಕೊಡೋಣ. ಓಕೆ, ಸೊ ಅಕಸ್ಮಾತ್ ನಿಮ್ಗೆ ವೈಟ್ ಕಲರ್ ದೋಸ್ತ್ LS ಏನಾದ್ರು ಮೂವ್ ಆಗಿ ತಲೆ ಕೆಡಿಸ್ಕೊಬಿಡಿ. ಇನ್ನೊಂದು ದೋಸ್ತ್ LS ಇದೆ, ಡೀಟೇಲ್ಸ್ ಸರ್? ಸರ್ ಇದು ಬಂದು 2022 ಮಾಡಲು. ಓಕೆ, ಡೀಸೆಲ್ ವೇರಿಯಂಟು, ದೋಸ್ತ್ ಪ್ಲಸ್ LS ಸರ್ ಇದು. ಓಕೆ, 5 ವೋಲ್ಟ್ ಗಾಡಿ. ನಿಮ್ಗೆ ಗಾಡಿ ಬಂದು 70,000 ಓಡಿದೆ. ಓಕೆ, 4 ಹೊಸ ಟೈರ್ ಇದೆ. ಸಿಂಗಲ್ ಓನರ್ ವೆಹಿಕಲ್. ಸೊ ಡೀಸೆಲ್ ಮೈಲೇಜ್ ಏನು ಮಾಡ್ಬೋದು ಸರ್ ಇದೆಲ್ಲ? ಸರ್ ಇದೆಲ್ಲ ಒಂದು 15 ಬರುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಸ್ನೇಹಿತರೆ. ಎಷ್ಟು ಟನ್ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಟನ್ ಹಾಕ್ಬೋದು ಸರ್ ಗಾಡಿ ಇದಕ್ಕೆಲ್ಲ? ಪಾಸಿಂಗ್ ಬಂದು 1500 ಕಿಲೋ ಬರುತ್ತೆ. ಓಕೆ, 3 ಟನ್ 3 ಟನ್ ವರೆಗೂ ಹಾಕಿ ಓಡಿಸ್ಬೋದು ಸರ್. ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್ ಗಾಡಿ? ಹೌದು ಸರ್, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ ಪ್ರೈಸ್ ಬಂದು 6,80,000 ಹೇಳ್ತವ್ರೆ.
ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಮುಂದೆ ಬಂದರೆ ನಿಮಗೆ ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೊಡ್ತಾರೆ, ತಲೆ ಕೆಡ್ಸ್ಕೊಬೇಡಿ. ಸೊ ಒಂದು ದೋಸ್ತ್ LS ಪ್ಲಸ್ ಅಲ್ಲ ಇದು? ಹೌದು, ದೋಸ್ತ್ ಪ್ಲಸ್ LS. ಓಕೆ, ದೋಸ್ತ್ ಪ್ಲಸ್ LS. ಸೊ ಹುಡ್ಕೋರಿಗೆ ಅಕಸ್ಮಾತ್ ಈ ಗಾಡಿ ಇಲ್ಲ ಅಂದ್ರೆ ಪರವಾಗಿಲ್ಲ, ನಿಮಗೆ ಅದರಲ್ಲೇ ಕಲರ್ ಆಪ್ಷನ್ ಬೇಕು ಅನ್ನೋರಿಗೆ ವೈಟ್ ಕಲರ್ ಕೂಡ ಇದೆ. ನಿಮಗೆ ಡೀಟೇಲ್ಸ್ ಇಸಿ ಸರ್. ಸರ್ ಇದು ಬಂದು 2019 ಎಂಡ್ ಮ್ಯಾನುಫ್ಯಾಕ್ಚರಿಂಗು. ಓಕೆ, 20 ರಿಜಿಸ್ಟರ್ಡ್ ವೆಹಿಕಲ್, 4 ಹೊಸ ಟೈರ್ ಇದೆ. ಓಕೆ, ವೆಹಿಕಲ್ ಬಂದು ಫುಲ್ಲಿ ಬಾಡಿ ಬಿಲ್ಡ್ ಆಗಿರೋದು ಸರ್ ಇದು. ಓಕೆ, 9 ಫೀಟ್ ಬಾಡಿ 1 ಫೀಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಪ್ಲಸ್ ಪ್ಲಾಟ್ಫಾರ್ಮ್ ಚಕ್ಕರ್ ಸೀಟ್ ಹಾಕ್ಸಿದ್ದಾರೆ. ಓಕೆ, ಇದು ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ. ನಿಮಗೆ ಗಾಡಿ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಗಾಡಿ ಕೂಡ ಅನ್ಬೋದು. ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಗಾಡಿ ಇದು ಅಪ್ರಾಕ್ಸಿಮೇಟ್ಲಿ? ಸರ್ ವೆಹಿಕಲ್ ನಿಮಗೆ 46,000 ಓಡಿದೆ. ಓಕೆ, 46,000 ಓಡಿದೆ ನಿಮಗೆ ಗಾಡಿ. ಯಾರಾದರೂ ಹುಡ್ಕೋರಿಗೆ ದೋಸ್ತ್ ಪ್ಲಸ್ LS ಇಲ್ಲ ದೋಸ್ತ್ LS ಸರ್ ಇದು? ದೋಸ್ತ್ ಪ್ಲಸ್ LS. ಓಕೆ, 2020 ಮಾಡಲು. ಓಕೆ, ಸೊ 2020 ಮಾಡಲು ಹುಡ್ಕೋರಿಗೆ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿದೆ. BS4 ವೆಹಿಕಲ್ ಇದು. ಓಕೆ, ಸೊ ಪ್ರೈಸ್ ವೆಹಿಕಲ್ ಪ್ರೈಸ್ ಬಂದು 6,20,000 ಹೇಳ್ತಾವ್ರೆ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ, ಹೆಚ್ಚಂತೂ ಮಾಡಬೇಡಿ ಸರ್, ಯಾವಾಗಲೂ ಹೆಚ್ಚು ಅಂದ್ಬಿಟ್ಟು ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಕಸ್ಟಮರ್ಸ್. ಕಮ್ಮಿ ಮಾಡ್ಕೊಡಿ ಸಾಕು, ಇನ್ನೇನು ಬೇಡ. ಮುಂದೆ ಬಂದ್ರೆ ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ, ಸೊ ಪಕ್ಕದಲ್ಲಿ ಇನ್ನೊಂದು ದೋಸ್ತ್ ಇದೆ ಸರ್. ಸರ್ ಇದು ಬಂದು 2023 ಮಾಡಲು. ಗಾಡಿ ಬಂದು 24,000 ಓಡಿದೆ. ಓಕೆ, ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಗಾಡಿ ಏನು ನೋಡಂಗೆ ಇಲ್ಲ. ಇದು 23 ಮಾಡಲ್. ಇದು ಇನ್ನು ಡ್ರೈವರ್ ಸೀಟಲ್ಲಿ ಮತ್ತೆ ಪ್ಯಾಸೆಂಜರ್ ಸೀಟಲ್ಲಿ ಇನ್ನೂ ಕವರ್ಗಳು ಬಿಸಿಲ್ವಲ್ಲ ಸರ್? ಆ ಥರ ಮೇಂಟೈನ್ ಮಾಡಿದ್ರೆ ಕಸ್ಟಮರ್ ನೋಡ್ತಾ ಇರ್ಬೋದು. 24,000 ಓಡಿದೆ ಅಷ್ಟೇ ಸರ್ ಗಾಡಿ. ಓಕೆ, ಜಸ್ಟ್ 24,000 ಅಷ್ಟೇ. ಇದಕ್ಕೂ ಚಕ್ಕ ಸೀಟ್ ಏನಾದ್ರು ಹೊಡೆದಿದ್ದಾರೆ ಸರ್? ಇಲ್ಲ ಸರ್, ಇದು ಕಂಪ್ನಿ ಇದು ಏನ್ ಬಾಡಿ ಬರುತ್ತೋ ಅದೇ ಬಾಡಿ ಮೇಲೆ ಮೇಲೆ ಅಷ್ಟೇ ಆಂಗ್ಲರ್ಗಳು ಡ್ರೈಸ್ ಮಾಡಿದ್ದಾರೆ. ಓಕೆ, ಓಕೆ, ಸೊ ಇದು ಕೂಡ ನಿಮಗೆ ಡೀಸೆಲ್ ಅಲ್ಲ ಸರ್? ಹೌದು ಸರ್, ಡೀಸೆಲ್ ವೆಹಿಕಲ್ ಇದು. ಓಕೆ, ದೋಸ್ತ್ ಈ ವೇರಿಯಂಟು 2023 ಮಾಡಲ್, ಲೇಟೆಸ್ಟ್ ಮಾಡಲ್ ಗಾಡಿ. ಸೊ ಏನಪ್ಪ ಸರ್ ಪ್ರೈಸ್ ಇದು? ಸರ್ ಇದು ಪ್ರೈಸ್ ಬಂದು 6,80,000 ಆಗುತ್ತೆ. ಮುಂದೆ ಬರಲಿ ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ, 6,80,000 ಹೇಳಿ ನಿಮ್ಗೆ ಅದರಲ್ಲೂ ಕಮ್ಮಿ ಮಾಡಿಕೊಡ್ತಾರೆ. ಡೀಸೆಲ್ ವೇರಿಯಂಟ್ ಒಂದು ದೋಸ್ತ್ ಈ ವೇರಿಯಂಟು. ಸೊ 2023 ಮೇಲೆ ಗಾಡಿ ಬೇರೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಟಾಟಾ ಇಂಟ್ರಾ V30 ಇದೆ. ಡೀಟೇಲ್ಸ್ ಸರ್. ಸರ್ ಇದು ಬಂದು 2021 ಮಾಡಲು. ಓಕೆ, ಸಿಂಗಲ್ ಓನರ್ ವೆಹಿಕಲ್. ವೆಹಿಕಲ್ 23,000 ಓಡಿದೆ ಸರ್. ಓಕೆ, ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. 4 ನಿಮ್ಗೆ ಒಂದು 70% ಟೈರ್ ಇದೆ. ಓಕೆ, ಸೊ ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ಬರೋದು. ಓಕೆ, ನೋಡ್ತಾ ಇರೋದು ಒಳ್ಳೆ ಲೆದರ್ ಸೀಟ್ಸ್ ಇದೆ, ಒಳ್ಳೆ ಕಂಫರ್ಟಬಲ್ ಇದೆ ಸೀಟಿಂಗ್ ಪೊಸಿಷನ್. ಮತ್ತೆ ಪವರ್ ಸ್ಟೇರಿಂಗ್ ಅಲ್ಲ ಸರ್? ಹೌದು ಸರ್, ಪವರ್ ಸ್ಟೇರಿಂಗ್ ಬರುತ್ತೆ. ಸ್ಟೇರಿಂಗ್ ಮಾತ್ರ ಸ್ಮೂತ್ ಆಗಿರುತ್ತೆ ಸರ್, ಕಾರ್ ಸ್ಟೇರಿಂಗ್ ತರ ಇರುತ್ತೆ ಇದ್ರ ಸ್ಟೇರಿಂಗ್. ಓಕೆ, ಓಕೆ, ಸೊ ಯಾರಾದ್ರೂ ಟಾಟಾ ಇಂಟ್ರಾ V30 ಹುಡ್ಕೋರಿಗೆ ಡೀಸೆಲ್ ಗಾಡಿ 2021 ಮಾಡಲ್. 21 ಮಾಡಲ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಓಡಿರ್ಬೋದು ಸರ್ ಗಾಡಿ ಇದು? 24,000 ಓಡಿದೆ. ಓಕೆ, ಇವಾಗ ಪ್ರೈಸು ಸರ್? ಪ್ರೈಸ್ ಬಂದು 5,80,000 ಹೇಳ್ತಾವ್ರೆ. ಮುಂದೆ ಬರಲಿ ಗಾಡಿ ಟೈರ್ ತಗೊಳ್ಳಿ, ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ, 5,80,000 ಹೇಳಿ ನಿಮಗೆ ಆನ್ ದಿ ಟೇಬಲ್ ಕೂತ್ಕೊಂಡು ಟ್ರಯಲ್ ಮಾಡಿ ನೋಡಿ, ಆಮೇಲೆ ಆರಾಮಾಗಿ ಒಳ್ಳೆ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಂಡು ಹೋಗಿ. ಸೊ ಹಾಗೆ ಇನ್ನೊಂದು ಎಷ್ಟೊಂದು ಜನ ಕೇಳ್ತಿದ್ದೆ ಟಾಟಾ ಯೋಧಾ ಗಾಡಿ. ಸೊ ಈ ಟಾಟಾ ಯೋಧಾ ಗಾಡಿ ಡೀಟೇಲ್ಸ್ ಇಸಿ ಸರ್. ಸರ್ ಇದು ಬಂದು 2022 ಮಾಡಲು. ಓಕೆ, ವೆಹಿಕಲ್ ಬಾಡಿ ಗಿಡಿ ಎಲ್ಲ ಕಟ್ಟಿದ್ದಾರೆ, ಸೂಪರ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಗಾಡಿ ಬಂದು 60,000 ಓಡಿದೆ ಸರ್. ಸೊ 60,000 ಅಷ್ಟೇ ನಿಮ್ಗೆ ಓಡಿರೋದು ಗಾಡಿ ಟಾಟಾ ಯೋಧಾ 1.7 ಇದು 1700. ಓಕೆ, 1700. ಸೊ ಇದು ಎಷ್ಟು kg ಹಾಕ್ಬೋದು ಸರ್ ಗಾಡಿಗೆ ಇದಕ್ಕೆ? ಸರ್ 1700 RC ಪಾಸಿಂಗ್ ಬರುತ್ತೆ. ಓಕೆ, 3.5-4 ಟನ್ ವರೆಗೂ ಹಾಕಿ ಓಡಿಸ್ತಾರೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಹೆಂಗ್ ಓಡಿಸ್ತಾರೆ ಅದ್ರ ಮೇಲೆ ಆಗುತ್ತೆ. ಎಷ್ಟನೇ ಓನರ್ ಸರ್ ಗಾಡಿ? ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್ 6,20,000 ಹೇಳ್ತಾವ್ರೆ ಸರ್. ಮುಂದೆ ಬರಲಿ ಗಾಡಿ ಟ್ರಯಲ್ ತಗೊಳ್ಳಿ. ಓಕೆ, ಕಮ್ಮಿ ಮಾಡ್ಕೊಡೋಣ ಸರ್. ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಕೊಡೋಣ. ಓಕೆ, ಫ್ರಂಟ್ ಹೆಡ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ನಿಮಗೆ ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಯೋಧಾ 1700. ಸೊ ಅಕಸ್ಮಾತ್ ಈ ಟಾಟಾ ಯೋಧಾ ಇಲ್ಲಾಂದ್ರೂ ಪರವಾಗಿಲ್ಲ, ನಿಮಗೆ ಇನ್ನೂ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಹುಡ್ಕೋರಿಗೆ ಇನ್ನೊಂದು ಟಾಟಾ ಯೋಧಾ ಇದು ಕೂಡ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು 2021 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ, ವೆಹಿಕಲ್ ಬಂದು 63,000 ರನ್ ಆಗಿದೆ. ಮುಂದೆ ಇದಕ್ಕೂ ಹೊಸ ಟೈರ್ ಇದೆ. ಓಕೆ, ಇದು ಕೂಡ ಪವರ್ ಸ್ಟೇರಿಂಗ್ ಅಲ್ಲ ಸರ್? ಹೌದು ಸರ್, ಪವರ್ ಸ್ಟೇರಿಂಗ್ ಬರೋದು ಯೋಧಾ. ಸೊ ಡೀಸೆಲ್ ವೇರಿಯಂಟ್ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಗಾಡಿ? 63,000 ಓಡಿದೆ ಸರ್. ಓಕೆ, ಜಸ್ಟ್ 63,000 ಅಷ್ಟೇ ನಿಮಗೆ ಓಡಿರೋದು ಗಾಡಿ. ಸೊ ಯಾರಾದರೂ ಹುಡ್ಕೋರಿಗೆ ಟಾಟಾ ಯೋಧಾ ಇನ್ನೊಂದಿದೆ. ಸೊ 2021 ಮಾಡಲು, ಕಿಲೋಮೀಟರ್ ಕೂಡ ನಿಮಗೆ ಕಮ್ಮಿ ಓಡಿದೆ ಗಾಡಿ. ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್ 5,80,000 ಹೇಳ್ತಾ ಇದೀವಿ ಸರ್. ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಸೊ ಇದು ಎಷ್ಟು ಪಾಸಿಂಗ್ ಸರ್? ಇದು 1700. ಹೌದು ಸರ್, 1700 ಇರೋದು ಯೋಧಾ ಎಲ್ಲ ನಮ್ಮ. ಓಕೆ, ಸೊ ಹಾಗೆ ಸಿಟಿಲಿ ಒಳ್ಳೆ ದುಡಿಮೆ ಮಾಡೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಒಂದು ಸಿಟಿ ಬೊಲೆರೋ ಪಿಕಪ್ ಡೀಟೇಲ್ಸ್ ಸರ್. ಸರ್ ಇದು ಬಂದು ಬುಲೆರೋ ಸಿಟಿ ಪಿಕಪ್ 2022 ಮಾಡ್ಲುದು. ಓಕೆ, ವೆಹಿಕಲ್ ಬಂದು 53,000 ಓಡಿದೆ. ಇಂಟೀರಿಯರ್ಸ್ ತೋರಿಸ್ಕೊಟ್ಬಿಡಿ ಸರ್. ಓಕೆ, ಸೊ ಇಂಟೀರಿಯರ್ ಅಲ್ಲಿ ನಿಮಗೆ ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಅಲ್ಲ ಸರ್?
ಹೌದು ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಪವರ್ ಸ್ಟೇರಿಂಗ್ ಬರುತ್ತೆ. ಇಂಟೀರಿಯರ್ ಕೂಡ ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರಾದರೂ ಹುಡುಕೋರಿಗೆ ನೋಡಿ ಬೊಲೆರೋ ಸಿಟಿ ಪಿಕಪ್ ನೋಡ್ತಾ ಇರ್ಬೋದು ಸರ್. ಹೆವಿ ಡಿಸ್ಕ್ ಹಾಕ್ಸಿದ್ದಾರೆ, ಮತ್ತೆ ಚಾರ್ಜಿ ಸೇಫ್ಟಿಗೆ ಅಂತ ವುಡ್ ಕಟ್ಸಿದ್ದಾರೆ. ಓಕೆ, ಇದೆಲ್ಲ ವುಡ್ ಕಟ್ಟಿರೋದು ಕ್ಲಾಂಪ್ ಹಾಕಿ. ಓಕೆ ಓಕೆ, ಸೊ ನೋಡ್ಬೋದು ವುಡ್ ಕೂಡ ಕಟ್ಟುವ ಸೇಫ್ಟಿಗೆ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಗಾಡಿ ಕೂಡ ಚೆನ್ನಾಗಿದೆ. ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್. ಓಕೆ, ಬೊಲೆರೋ ಸಿಟಿ ಪಿಕಪ್ 2023 ಮಾಡಲ್. ಓಕೆ, ಇದು 50,000 ಗಾಡಿ ಓಡಿದೆ. ಕೆಪಾಸಿಟಿ 1500 kg ಬರುತ್ತೆ ಸರ್. ಓಕೆ, ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್, ಪ್ರೈಸ್ ಇದು ಬಂದು ನಿಮಗೆ 7 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ. ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ ನೋಡಿ, 7 ಲಕ್ಷ ಹೇಳಿ ನಿಮ್ಗೆ ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಆನ್ ದಿ ಟೇಬಲ್ ಕೂತ್ಕೊಂಡು ಒಂದು ಒಳ್ಳೆ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಅಂತ. ಸೊ ಹಾಗೆ ಇನ್ನೊಂದು ಟಾಟಾ ಯೋಧಾ ಇದೆ, ಡೀಟೇಲ್ಸ್ ಸರ್. ಸರ್ ಇದು ಬಂದು 2021 ಮಾಡಲು. ಓಕೆ, 30,000 ಓಡಿದೆ ಸರ್ ಗಾಡಿ. ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಮುಂದೆ 2 ಹೊಸ ಟೈರ್ ಇದೆ. ಓಕೆ, ಸೊ ನೋಡ್ತಾ ಇರ್ಬೋದು ಟಾಟಾ ಯೋಧಾ 2021 ಅಲ್ಲ ಸರ್ ಇದು? ಹೌದು ಸರ್, 21. ಓಕೆ, ಇದು ಪವರ್ ಸ್ಟೇರಿಂಗ್ ಗಾಡಿ ನಿಮಗೆ. ಸೊ ಇದು ಕೂಡ ನಿಮಗೆ ಸರ್, ಇದಕ್ಕೆ ಬಾಡಿ ಬೇಕಾದ್ರೆ ಬಾಡಿ ಕೂಡ ಕಟ್ಕೊಡ್ತೀರಾ ನೀವು? ಹೌದು ಸರ್, ನಾವೇ ಕಟ್ಕೊಡ್ತೀವಿ. ಇಲ್ಲ ಅವರೇ ಕಟ್ಟಿಸ್ಕೊಳ್ಳಂಗಿದ್ರೆ ಕಟ್ಟಿಸ್ಕೋಬಹುದು. ಓಕೆ, ಸೊ ಎಲ್ಲ ನೀವು ಕಸ್ಟಮರ್ ಹೆಂಗ್ ಕೇಳ್ತೀರಾ ಆ ಥರ ಮಾಡ್ಕೊಡ್ತೀರಾ? ಹೌದು ಸರ್. ಸೊ ಯಾರಾದ್ರೂ ಈ ಗಾಡಿ ಟಾಟಾ ಯೋಧಾ ನೋಡೋರಿಗೆ ಪ್ರೈಸ್ ಏನಾಗುತ್ತೆ ಸರ್? ಸರ್ 5,90,000 ಹೇಳ್ತಾವ್ರೆ. ಗಾಡಿ ಎಲ್ಲ ಸೂಪರ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ನೆಗೋಷಿಯಬಲ್ ಅಲ್ಲ ಸರ್? 5,90,000 ಹೇಳಿ. ಹಾಂ ಸರ್, ನೆಗೋಷಿಯಬಲ್ ಮಾಡ್ಕೊಡೋಣ. ಓಕೆ, ಸೊ ಗಾಡಿ ಕಟ್ಕೊಡಂಗಿದ್ರೆ ಅದೇನಿದೆ ಎಕ್ಸ್ಟ್ರಾ ಪೇ ಮಾಡಿದ್ರೆ ಕಟ್ಕೊಡ್ತೀವಿ. ಓಕೆ, ಸೊ ಈಗ ಲೋನ್ ಅಲ್ಲಿ ನೋಡಿದ್ರೆ ಸರ್ ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಆಗ್ಬೋದು ಸರ್ ಲೋನ್ ಎಲ್ಲ? ಲೋನ್ ಒಂದು 3.5-4 ಲಕ್ಷದವರೆಗೂ ಲೋನ್ ಆಗುತ್ತೆ. ಓಕೆ, ಸೊ ಹಾಗೆ ಒಂದು ಟಾಟಾ ಇಂಡಿಕಾ ಇದೆ, ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು ಇಂಡಿಕಾ ಬಂದು 2015 ಮಾಡಲು. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಇದು. ಸೊ ಸಿಂಗಲ್ ಓನರ್, ಡೀಸೆಲ್ ಅಲ್ಲ ಸರ್? ಹೌದು ಸರ್, ಡೀಸೆಲ್. ಪ್ಯೂರ್ ವೈಟ್ ಬೋರ್ಡ್, ದಾವಣಗೆರೆ ರಿಜಿಸ್ಟ್ರೇಷನ್ ವೆಹಿಕಲ್ ಇದು, KS 17. ಗಾಡಿ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಸೊ ಇಂಟೀರಿಯರ್ ಏನೇನು ಬರ್ಬೋದು ಸರ್ ಇದಕ್ಕೆ? ಇದು ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ, AC ಕೂಡ ನಿಮಗೆ ಬರುತ್ತೆ? ಹೌದು, AC ಪವರ್ ಸ್ಟೇರಿಂಗ್ ಎರಡು ಬರುತ್ತೆ. ಓಕೆ, ಡೀಸೆಲ್ ವೇರಿಯಂಟು. ಸೊ ಯಾರು ಟಾಟಾ ಇಂಡಿಕಾ ಓಡೋರಿಗೆ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಗಾಡಿ? ಇದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ಓಕೆ ನೋಡಿ, 1 ಲಕ್ಷ ಚಿಲ್ಲರೆ ಓಡಿದೆ ನಿಮಗೆ ಡೀಸೆಲ್ ಗಾಡಿ, ಒಂದು ಟಾಟಾ ಇಂಡಿಕಾ. ಸೊ ಇವಾಗ ಟಾಟಾ ಇಂಡಿಕಾ ಪ್ರೈಸ್ ಏನಾಗುತ್ತೆ ಸರ್? ಸರ್ 1,60,000 ಆಗುತ್ತೆ ಸರ್. ಓಕೆ, ಫೈನಲ್ ಅಲ್ಲ ಸರ್? ಮುಂದೆ ಬರಲಿ ಸರ್, ವೆಹಿಕಲ್ ಟ್ರಯಲ್ ತಗೊಳ್ಳಿ. ಮುಂದೆ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಅದರಲ್ಲೂ ಕಮ್ಮಿ ಮಾಡ್ಕೊಡ್ತಾರೆ ನಿಮ್ಗೆ. 1,60,000 ಹೇಳಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಎಕ್ಸೆಂಟ್ ಇದೆ, ಡೀಟೇಲ್ಸ್ ಸರ್. ಸರ್ ಇದು ಬಂದು 2018 ಮಾಡಲು, ಟಾಪ್ ಎಂಡ್ ವೇರಿಯಂಟ್. ಇದು 4 ಮ್ಯಾಗ್ವೀಲ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಅಲ್ಲಿ ರಿಮೋಟ್ ಕಂಟ್ರೋಲ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ವೆಹಿಕಲ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ, ನಿಮ್ಗೆ ನೋಡ್ತಿರ್ಬೋದು. 2018 ಮಾಡಲು ಎಕ್ಸೆಂಟು, ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್. ಯಾರಾದರೂ ಎಲ್ಲೋ ಬೋರ್ಡ್ ಹುಡ್ಕೋರಿಗೆ ನೋಡ್ಬೋದು ಎಕ್ಸೆಂಟ್ ಇದೆ. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು, ಡೀಸೆಲ್ ಗಾಡಿ. ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದೆಲ್ಲ ಎಕ್ಸೆಂಟು? ಮೈಲೇಜು ಸರ್ 20-22 ಬರುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ಯಾರಾದರೂ ಒಂದು ಎಕ್ಸೆಂಟ್ ಹುಡ್ಕೋರಿಗೆ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಪ್ರೈಸು 3,60,000 ಹೇಳ್ತಾವ್ರೆ ಸರ್. ಗಾಡಿ ಎಲ್ಲ ಸೂಪರ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಮುಂದೆ ಬರಲಿ ಸರ್, ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ, ಸೊ ನೋಡಿ ಮುಂದೆ ಬಂದರೆ ನಿಮ್ಗೆ ಆನ್ ದಿ ಟೇಬಲ್ ಕೂತ್ಕೊಂಡ್ರೆ ಒಂದು ಒಳ್ಳೆ ನೆಗೋಷಿಯಬಲ್ ಕೂಡ ಪ್ರೈಸ್ ಮಾಡ್ಕೊಂಡು ಹೋಗ್ಬೋದು. ವೆಹಿಕಲ್ ಎಲ್ಲ ರೆಡಿ ಕಂಡೀಷನ್ ಅಲ್ಲಿ ಇದೆ ಸರ್. ಎಲ್ಲ A to Z ಎಲ್ಲ ರೆಡಿ ಇದೆ ಸರ್. ಓಕೆ, ಜಸ್ಟ್ ಡೀಸೆಲ್ ಹಾಕೊಂಡು ಎಲ್ಲ ಮಾಡಿಸಿ ರೆಡಿ ಇದೆ. ಓಕೆ, ಜಸ್ಟ್ ಡೀಸೆಲ್ ಹಾಕೊಂಡು ಓಡಿಸ್ತಾ ಇರಬೇಕು. ಹೌದು. ಓಕೆ ಸರ್, ಈಗ ಮುಂದೆ ಒಂದು ಅಲ್ಟ್ರಾ T16 ಇದೆ. ಸೊ ಡೀಟೇಲ್ಸ್ ಸರ್. ಸರ್ ಇದು ಬಂದು ಅಲ್ಟ್ರಾ T16, 20 ಫೀಟ್ ಬಾಡಿ ಬರುತ್ತೆ. ಓಕೆ, 6 ಕಾರು ಹೊಸ ಟೈರ್ ಇದೆ, ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿದೀವಿ. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಬಂದು 1,32,000 ಓಡಿದೆ. ಓಕೆ, 10 ಟನ್ ಪಾಸಿಂಗ್ ವೆಹಿಕಲ್ ಸರ್ ಇದು. ಓಕೆ, 10 ಟನ್ ಪಾಸಿಂಗ್ ವೆಹಿಕಲ್ ನೋಡ್ತಾ ಇರ್ಬೋದು. ಯಪ್ಪ ಎಷ್ಟು ಹೊಡೆದಿದೆ ಗಾಡಿ ಮಾತ್ರ. ಓಡಿಸೋರ್ಗೆ, ಲಾಂಗ್ ಓಡಿಸೋರ್ಗೆಲ್ಲ ಸೂಪರ್ ವೆಹಿಕಲ್ ಸರ್. ಓಕೆ, ಸೊ ಯಾರಾದ್ರೂ ನೋಡ್ತಾರೆ ಡೀಸೆಲ್ ಗಾಡಿ ಇಲ್ಲ ಸರ್ ಇದು? ಹೌದು ಸರ್, ಡೀಸೆಲ್. ಓಕೆ, 10 ಟನ್ ಅಲ್ಲ 10 ಟನ್ ತನಕ ಹೊಡಿ. ಹೌದು ಸರ್, 10 ಟನ್ RC ಪಾಸಿಂಗ್ ಬರುತ್ತೆ. ಓಕೆ, ಹೊಡೆರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಸೊ ಪವರ್ ಸ್ಟೇರಿಂಗ್ ಗಾಡಿನ ಏನು ಸರ್ ಇದು? ಸರ್ ಪವರ್ ಸ್ಟೇರಿಂಗ್ ಬರೋದು ಇದು. ಓಕೆ, ಪವರ್ ಸ್ಟೇರಿಂಗು. ಇಂಟೀರಿಯರ್ ಇಲ್ಲಿ ನೋಡ್ತಾ ಇರ್ಬೋದು, ಒಳ್ಳೆ ಬಾಡಿ ಡ್ರೈವರ್ ಕಂಫರ್ಟ್ ಕೂಡ ಇದೆ ನಿಮಗೆ ಗಾಡಿಯಲ್ಲಿ. ಯಾರಾದರೂ ಒಂದು ಡೀಸೆಲ್ ಗಾಡಿ ಹುಡ್ಕೋರಿಗೆ ನೋಡಿ ಚೆನ್ನಾಗಿದೆ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ 16.5 ಲಕ್ಷ ಹೇಳ್ತಾವ್ರೆ. ಮುಂದೆ ಬಂದರೆ ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ, 16.5 ಲಕ್ಷ ಹೇಳಿ ನಿಮಗೆ ಮುಂದ್ಗಡೆ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾರೆ ನಿಮಗೆ. ಅಲ್ಟ್ರಾ T16 ಗಾಡಿ. ವೆಹಿಕಲ್ ಎಲ್ಲ ಸೂಪರ್ ಕಂಡೀಷನ್ ಅಲ್ಲಿ ಇದೆ. 6 ಹೊಸ ಟೈರ್ ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ. ತಗೊಂಡೋಗೋ ಡೈರೆಕ್ಟ್ ಆರಾಮಾಗಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಿಸ್ಬೋದು ಸರ್. ಸೊ ಇನ್ನು ಮುಂದೆ ಒಂದು ಟ್ಯಾಂಕರ್ ಇದೆ, ಟಾಟಾದು 1412. ಸೊ ಡೀಟೇಲ್ಸ್ ಸರ್ ಇದು? ಸರ್ ಇದು ಬಂದು ಟಾಟಾ 1412 CRX BS4 ವೆಹಿಕಲ್ ಇದು. ಓಕೆ, 6 ಹೊಸ ಟೈರ್ ಇದೆ. ಇದು 12,000 ಲೀಟರ್ ಟ್ಯಾಂಕರ್ ಸರ್. ಓಕೆ,
ವೆಹಿಕಲ್ ಬಂದು ಬುಕ್ ಆಗಿದೆ ಇದು. ಓಕೆ. ಇನ್ನ ನೆಕ್ಸ್ಟ್ ಟ್ಯಾಂಕರ್ ಬರೋದಿದೆ, 14-12 ಟ್ಯಾಂಕರ್ ಬರುತ್ತೆ, ಅಲ್ಟ್ರಾ 15-18 ಟ್ಯಾಂಕರ್ ಬರುತ್ತೆ. ಓಕೆ. 12,000 ಲೀಟರ್ ಟ್ಯಾಂಕರ್ಗಳು ಬರೋದಿದೆ. ಓಕೆ. ಇದು 13,40,000 ವ್ಯಾಪಾರ ಆಗೋಗಿದೆ ಸರ್. 13,40,000 ವ್ಯಾಪಾರ ಆಗೋಗಿದೆ. ಹೌದು, 2018 ಮಾಡಲು ವೆಹಿಕಲ್. ಓಕೆ. ಸಿಂಗಲ್ ಸಿಂಗಲ್ ಓನರ್, 12,000 ಲೀಟರ್ ಟ್ಯಾಂಕರ್, ಫ್ರೆಶ್ ಇನ್ಶೂರೆನ್ಸ್, 6 ಹೊಸ ಟೈರ್. ಓಕೆ. ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಸೊ 2018 ಮಾಡಲು ಎಷ್ಟು 13,40,000 ಫೈನಲ್ ಆಗ್ಬಿಟ್ಟಿದೆ. ಹೌದು, ಕ್ಲೋಸ್ ಆಗಿದೆ ಡೀಲು. ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಫೀಚರ್ ಹುಡುಕ್ತಾ ಇರೋರಿಗೆ ಕಾಲ್ ಮಾಡ್ಬಿಟ್ಟು ಆರಾಮಾಗಿ ನೀವು ಅವೈಲೇಬಲ್ ಇರೋ ಗಾಡಿನ ತಗೊಂಡು ಆರಾಮಾಗಿ ತಗೊಂಡು ಕೂಡ ನೀವು ಓಡಿಸ್ಕೊಂಡು ಒಳ್ಳೆ ಬೇಕಂದ್ರೆ ವೆಹಿಕಲ್ಸ್ ಇದೆ ಸರ್. 12,000 ಲೀಟರ್ ಟ್ಯಾಂಕರ್ ಮಾಡ್ಕೊಡೋಣ. 14-12 ಇದೆ, ಅಲ್ಟ್ರಾ 15-18 ಇದೆ, 10 ಪಾಸಿಂಗ್. ಓಕೆ. ನೆಕ್ಸ್ಟ್ ಬರುತ್ತೆ ಸರ್ ವೆಹಿಕಲ್ಸ್. ಓಕೆ ಸರ್.